ಇದೆ. ಸಿಗಂದೂರು ಸೇತುವೆ ಕುರಿತು ಯಡಿಯೂರಪ್ಪ ಹಾಗೂ ಎಂಪಿಯವರ ಶ್ರಮಕ್ಕೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಸೇತುವೆ ಹೆಸರಿನ ವಿಚಾರದಲ್ಲಿ ಗೊಂದಲ ಮಾಡುವುದು ಸರಿಯಲ್ಲ. ಹಿಂದೆ ಇದೇ ರೀತಿ ಗೊಂದಲದಿಂದ ಏರ್ಪೋರ್ಟ್ಗೂ ನಾಮಕರಣ ಮಾಡಿಲ್ಲ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಮೂಲಕ ಇದನ್ನು ಹಾಗೆ ಮಾಡದೆ ನಾಮಕರಣ ಮಾಡಲು ಅವಕಾಶ ನೀಡಬೇಕು. ಸಿಗಂದೂರು ಹಾಗೂ ವಿಮಾನ ನಿಲ್ದಾಣಕ್ಕೂ ಒಳ್ಳೆ ಹೆಸರಿಡಬೇಕು ಎಂದು ಹೇಳಿದ್ದಾರೆ. ನೋಡಿ, ನಮ್ಮ ರಾಜ್ಯದ ಅಭಿವೃದ್ಧಿ ದಿಕ್ಕಲ್ಲಿ, ನಮ್ಮ ಜಿಲ್ಲೆ ಅಭಿವೃದ್ಧಿ ದಿಕ್ಕಲ್ಲಿ ಆ ಸಿಗಂದೂರಿನ ಒಂದೇನು ಸೇತುವೆ ಇದೆ, ಭಾಳ ವರ್ಷದಿಂದ ನಮ್ಮ ಜಿಲ್ಲೆಯಿಂದ ಡಿಮ್ಯಾಂಡ್ ಇತ್ತು. ವಿಶೇಷವಾಗಿ ನಮ್ಮ MP ಅವರು ಅದಕ್ಕೆ ಆಸಕ್ತಿ ತೋರಿಸಿ ಮಾಡಿದ್ದಾರೆ. ಅವ್ರಿಗೆ ಯಶಸ್ವಿ ಆಗಿದೆ. ಮಾನ್ಯ ಗಡ್ಕರಿಯವರು ಬರ್ತಾ ಇದ್ದಾರೆ. ಗಡ್ಕರಿಯವರಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. MP ಅವರು ಶ್ರಮ ಹಾಕಿದ್ದಕ್ಕೋಸ್ಕರ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇದು ಪೂರ್ಣ ಲಾಭವನ್ನು ಮಾಡ್ಕೋಬೇಕು ಅನ್ನೋಂಥ ಪ್ರಾರ್ಥನೆ ಈ ಒಂದು ಭಾಗದ ಜನರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ನಾಮಕರಣಕ್ಕೆ ಗೊಂದಲ ಮಾಡ್ತಾರೋ ಗೊತ್ತಿಲ್ಲ. ಯಾವುದಾದ್ರು ಒಂದು ಆಗತ್ತೆ. ನಾಮಕರಣ ದಯವಿಟ್ಟು ಗೊಂದಲ ಮಾಡಬೇಡಿ. ಯಾಕೆಂದರೆ ಇದು ಗೊಂದಲ ಉಂಟು ಮಾಡಿ ಶಿವಮೊಗ್ಗ ಏರ್ಪೋರ್ಟು ಕೂಡ ನಾಮಕರಣ ಆಗದೆ ಹಾಗೆ ಉಳಿದಿದೆ. ಹಿಂದೆ ಶಿವಮೊಗ್ಗದಲ್ಲಿ ಆ ಒಂದು ದೊಡ್ಡ ಸಮಾರಂಭ ಆಯಿತು ಕುವೆಂಪು ರಂಗಮಂದಿರದಲ್ಲಿ. ಮನೆ ಯಡಿಯೂರಪ್ಪನವರು ಆ ಒಂದು ಏರ್ಪೋರ್ಟಿಗೆ ಭಾಳ ಶ್ರಮ ಹಾಕಿದ್ದಾರೆ ಅಂತ ಅಂದ್ಕೊಂಡು ಯಡಿಯೂರಪ್ಪನವ್ರ ಹೆಸರು ಇಡಬೇಕು ಅನ್ನೋಂಥ ಆವಾಗ ಪ್ರಪೋಸಲ್ ನಾನೇ ಮಂಡನೆ ಮಾಡಿದೆ. ಕ್ಯಾಬಿನೆಟ್ನಲ್ಲೂ ತೀರ್ಮಾನ ಆಯಿತು. ಅದಾದ ನಂತರ ಇನ್ನು ಕೆಲವರು ಬೇಡ ಕುವೆಂಪು ಅವ್ರ ಹೆಸರು ಇಡಬೇಕು ಅನ್ನೋಂಥನೂ ಹೆಸರು ಬಂತು. ಯಡಿಯೂರಪ್ಪನವ್ರದೋ ಕುವೆಂಪುದೋ ಇನ್ನೊಂದೋ ನಾನು ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಅದೇ ರೀತಿ ಸಿಗಂದೂರು ಸೇತುವೆ ಬಗ್ಗೆನೂ ಏನಾದ್ರು ಒಂದು ಒಳ್ಳೆಯ ಹೆಸರು ಇಡಲೇಬೇಕು. ಏರ್ಪೋರ್ಟ್ಗೂ ಇಡಬೇಕು, ಸೇತುವೆ ಬಗ್ಗೆ ಇಡಬೇಕು. ಈ ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಗಮನ ಹರಿಸ್ತಾರೆ. ನೋಡಿ, ನಮ್ಮ ರಾಜ್ಯದ